ತುಂಬ ಕೆಲಸ ನಾನು ಆರಂಭ. ಎಲ್ರಿಗೂ ನಮಸ್ಕಾರ. ಯೋಗ ಧ್ಯಾನದ ನಂತರ ನಾವೆಲ್ಲ DVಜಿಯವರ ಬದುಕಿನಲ್ಲಿ ಅವರು ಕಂಡುಕೊಂಡಂತಹ ಸತ್ಯಗಳನ್ನು, ಜೀವನಾದರ್ಶಗಳನ್ನು ಅವರ ಸಾಹಿತ್ಯದ ಮುಖೇನ ನಮಗೆ ತಿಳಿಯಪಡಿಸಿರುವ ಆ ವಿಷಯಗಳನ್ನು ಅರಿತುಕೊಳ್ಳುವ, ಅಧ್ಯಯನ ಮಾಡುವಂತಹ, ಅರ್ಥೈಸಿಕೊಳ್ಳುವಂತಹ ಈ ಭಾಗಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂತಹ ಒಂದು ಅವಕಾಶವನ್ನು ನಮಗಾಗಿ ನೀಡಿದ ಉಮಾಮಹೇಶ್ವರ ಗುರೂಜಿಯವರಿಗೆ, ವಾಸ್ಕಿ ಯೋಗ ಕೇಂದ್ರಕ್ಕೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಾವು ವಿಶ್ವ ಪರಿಸರ ದಿನಾಚರಣೆಯ ಆ ಪ್ರಭೆಯಲ್ಲಿ ಇನ್ನ ತೇಲಾಡ್ತಾ ಇದ್ದೇವೆ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಹಾಗಾಗಿ ಪರಿಸರ ಕಾಳಜಿ, ಪರಿಸರದ ಬಗ್ಗೆ ಅರಿವು, ಆ ಪರಿಸರ ಮಾಲಿನ್ಯದ ಬಗ್ಗೆ ಒಂದಷ್ಟು ತಿಳುವಳಿಕೆ, ಇವುಗಳೆಲ್ಲದರ ವಿಷಯ ಪ್ರಸ್ತಾಪ ಮಾಡ್ತಾ ನಾವೊಂದಷ್ಟು ಮಂಕುತಿಮ್ಮನ ಕಗ್ಗದಲ್ಲಿ ಯಾವ ರೀತಿ ಈ ವಿಷಯಗಳನ್ನು, ಈ ಪರಿಸರದ ಪ್ರಕೃತಿಯ ವಸ್ತುಗಳನ್ನು ಉದಾಹರಣೆಯಾಗಿಟ್ಟುಕೊಂಡು ಡಾಕ್ಟರ್ DVಜಿಯವರು ನಮಗೆ ಯಾವ ನೀತಿಯನ್ನ ತಿಳಿಯಪಡಿಸಿದ್ದಾರೆ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಕಗ್ಗವನ್ನ ಓದಿದಾಗ, ಮರ್ಲಮುನಿಯನ ಕಗ್ಗ, ಮಂಕುತಿಮ್ಮನ ಕಗ್ಗ, ನಮ್ಮ ಮನಸ್ಸಿನಲ್ಲಿ, ನಾವು ಜೀವನದಲ್ಲಿ ಆ ತಾಕಲಾಟಗಳಿಂದ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಆ ಏರುಪೇರುಗಳು, ಆ ತಳಮಳ, ಆ ಗೊಂದಲ, ಅಲ್ಲೋಲ ಕಲ್ಲೋಲವಾಗಿರುವಂತಹ ಮನಸ್ಸು, ಕಗ್ಗವನ್ನ ಓದಿದಾಗ ಇದು ಸಾಕಷ್ಟು ಲಕ್ಷಾಂತರ ಮಂದಿ ಇದನ್ನ ಈ 85 ವರ್ಷಗಳಿಂದ ಕಂಡುಕೊಂಡು ಬಂದಿರುವಂಥದ್ದು. 82 ವರ್ಷಗಳಿಂದ ತಾವು ಶಾಂತಿ, ಸಮಾಧಾನ, ನೆಮ್ಮದಿಯನ್ನ ಪಡೀಲಿಕ್ಕೆ ಕಗ್ಗದ ಮಾರ್ಗದರ್ಶನದಲ್ಲಿ, ಮಂಕುತಿಮ್ಮನ ಕಗ್ಗದಲ್ಲಿ ತಮ್ಮಲ್ಲಿ ಉದ್ಭವವಾಗುವಂತಹ ಅನೇಕ ಈ ಗೊಂದಲಗಳು, ಈ ಪ್ರಶ್ನೆಗಳು, ಈ ಸಂಶಯಗಳು, ಈ ಸಮಸ್ಯೆಗಳು, ಇವಕ್ಕೆ ಪರಿಹಾರ, ಒಂದು ಮಾರ್ಗದರ್ಶನ, ಒಂದು ಸಮಂಜಸವಾದಂತಹ ಒಂದು ಉತ್ತರ ಕಂಡುಕೊಳ್ಳುತ್ತಾ ಬಂದಿದ್ದಾರೆ. ಹಾಗಾಗಿಯೇ ಮಂಕುತಿಮ್ಮನ ಕಗ್ಗ ಅಂದಿಗೆ, ಇಂದಿಗೆ, ಮುಂದಿಗೆ ಅದು ಆ ಪ್ರಸ್ತುತತೆಯನ್ನು ಕಳೆದುಕೊಳ್ಳದೆ ನಿತ್ಯ ನೂತನವಾಗಿ ನಮ್ಮೆಲ್ಲರಿಗೂ ದಾರಿದೀಪವಾಗಿ, ಮಾರ್ಗದರ್ಶಕವಾಗಿರುವಂಥದ್ದು. ಈ ಪರಿಸರ ಪ್ರಭೆ ಅಂತೆಲ್ಲ ನಾನು ಹೇಳ್ತಾ ಇದ್ದಾಗ ಒಂದು ಪದ್ಯ, 495ನೇ ಪದ್ಯದಿಂದ ಇಂದು ಪ್ರಾರಂಭ ಮಾಡೋಣ. ಅರುಣೋದಯ ಪ್ರಭೆಯ ಗಿರಿಶೃಂಗದುನ್ನತಿಯ ವರುಣಾಲಯತಿಯ ನಿರುಕಿಸದೊಡಹುದೇಂ ಬರಿಬೆರಗು ಬೆರಗು ನುಡಿಗರಿದೆಂ ಇಪ್ಪ ಆನಂದ ಪರಮ ಪೂಜೆಯುಂ ಅಂತು ಮಂಕುತಿಮ್ಮ. ಪರಮ ಪೂಜೆ, ಪರಮಾತ್ಮನ ಪೂಜೆ, ಈ ಭಕ್ತಿ ಶ್ರದ್ಧೆಯಿಂದ ನಮಗೆ ಏನು ಗಿಟ್ಟುತ್ತೆ, ಏನು ಗಳಿಕೆಯಾಗ್ತದೆ, ಈ ಆನಂದ ಅನ್ನುವಂಥದ್ದು ಏನು? ನಮ್ಮ ನುಡಿಗೆ, ನಮಗೆ ಅರಿವಾಗದಂತಹ ಮಾತಿಗೆ ನಿಲುಕದಂತಹ, ಅದನ್ನ ವರ್ಣಿಸ್ಲಿಕ್ಕೆ ಅಸಾಧ್ಯವಾದ, ಅವರ್ಣನೀಯ ಅಂತ ಇತ್ತು. ಈ ಅವರ್ಣನೀಯವಾದಂತಹ ನುಡಿಗೆ ಅರಿಪ್ಪ ಆನಂದ, ಅದು ನುಡಿಗೆ ಅರಿವಾಗದಂತಹ ಆನಂದವನ್ನ, ಈ ಪರಮಾನಂದವನ್ನ ಪರಮ ಪೂಜೆಯಲ್ಲಿ ಕಂಡುಕೊಳ್ಳುವುದು ಹೇಗೆ? ಅದಕ್ಕೆ ಉದಾಹರಣೆ ಕೊಡ್ತಾರೆ. ಅರುಣೋದಯ ಪ್ರಭೆ, ಸೂರ್ಯೋದಯದಲ್ಲಿ ಆ ಕಿರಣಗಳ ಪ್ರಭೆ, ಆ ಬೆಳಕು, ಆ ಹೊಳಪು, ಮತ್ತೆ ಗಿರಿಶೃಂಗದ ಉನ್ನತಿಯ, ಒಂದು ಬೆಟ್ಟವನ್ನು ಗುಡ್ಡವನ್ನು ಹತ್ತಿ ಮೇಲೇರಿ ಹೋಗಿ ನಿಂತಾಗ ಅಲ್ಲಿ ಆ ಸಿಕ್ಕುವಂತಹ ಸುಖ, ಆನಂದ. ವರುಣ ಈಗ ವರುಣಾಲಯ ಯತಿಯ, ಈ ವರುಣನ ಆಲಯದ ವಿಸ್ತಾರವನ್ನು, ಗಾಳಿ ಎಲ್ಲೆಲ್ಲೆಲ್ಲ ಹರಡಿಕೊಳ್ಳುತ್ತದಲ್ಲ, ಈ ವರುಣ ಆಲಯದ ವಿಸ್ತಾರವನ್ನ, ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ನಿರುಕಿಸುವುದೊಡೆ ಅಹುದೇ ಏನಾಗುತ್ತದೆ ಅಂದ್ರೆ, ಈ ಪ್ರಾಕೃತಿಕ ಸೌಂದರ್ಯವನ್ನ ನಾವು ಕಂಡಾಗ, ಆಸ್ವಾದಿಸಿದಾಗ, ಅನುಭವಿಸಿದಾಗ
ಆನಂದಿಸಿದಾಗ ನಮಗೇನಾಗ್ತದೆ ಅಂದ್ರೆ ಬೆರಗು, ಬರೀ ಬೆರಗು, ವಿಸ್ಮಯ, ಏನೋ ಒಂದು ಕೌತುಕ, ಏನೋ ಒಂದು ಆಶ್ಚರ್ಯ. ಇದು ನುಡಿಗಳಿಗೆ, ಮಾತುಗಳಿಗೆ ನಿಲುಕದಂತಹ ಅವರ್ಣನೀಯವಾದಂತಹ ಆನಂದ. ಪರಮ ಪೂಜೆಯಲ್ಲಿ ನಾವು ಭಕ್ತಿ ಶ್ರದ್ಧೆಯಿಂದ ಮನಸ್ಸಿಟ್ಟು ಮಾಡಿದ್ದಾಗ, ತೊಡಗಿಸಿಕೊಂಡಾಗಲೂ ಸಹ ಈ ರೀತಿಯ ಆನಂದವನ್ನು ನಾವು ಪಡೆಯಬಹುದು. ಅರುಣೋದಯದ ಪ್ರಭೆಯಿಂದ ಪ್ರಾರಂಭ ಮಾಡಿ ಗಿರಿಶೃಂಗದ ಉನ್ನತಿಯ ವರ್ಣನೆಯಲ್ಲಿ ಆ ಆನಂದವನ್ನ, ಸಂಭ್ರಮವನ್ನ ತೋರಿಕೊಡ್ತಾ, ಪರಮ ಪೂಜೆಯಲ್ಲಿಯೂ ಸಹ ನಮಗೆ ಅದೇ ರೀತಿಯ ಆ ಪರಮಾನಂದ ಲಭ್ಯವಾಗ್ತದೆ ಅನ್ನುವಂತಹ ಮಾತನ್ನು 495ನೇ ಪದ್ಯದಲ್ಲಿ ಬೆಳಗಾಗಿತ್ತು ಅಂತ ಹೇಳಿ ಈ ಭಾರತದ ಭಾಗದವರಿಗೆ, ಅಮೆರಿಕದವರು ಇನ್ನೂ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಮುಗಿಸಿ ಈ ಅರುಣೋದಯ ಪ್ರಭೆ ನಾಳೆ ಬೆಳಗ್ಗೆಗೆ ತಯಾರಾಗ್ತಾ ಇರ್ತಾರೆ. ಇದು ಬೆರಗಾಗಿಸುತ್ತದೆ. ಪರಿಸರ ಅನ್ನುವಂಥದ್ದು ಬೆರಗಾಗಿಸುತ್ತದೆ. ಬೆರಗಾಗಬೇಕು. ಆದರೆ ನಾವು ಮಾಡ್ತಾ ಇರುವಂಥದ್ದೇನು? ಬಹಳ ಒಳ್ಳೆ ಉದಾಹರಣೆ ನನಗೆ ಇದಕ್ಕೆ ಸಿಕ್ಕೋದು ಗಿರಿಕನ್ಯೆ ಚಿತ್ರದ್ದು. ಆ ಒಂದು ಹಾಡು ನೆನಪಿಸಿಕೊಂಡು ಬಿಡಿ. ನಾವು ಮಾಡುವಂಥ ಎಲ್ಲ ಈ ಪರಿಸರ ದ್ವೇಷದ ಕೆಲಸಗಳು, ಪರಿಸರವನ್ನು ಹಾಳು ಮಾಡುವಂತಹ ಕೆಲಸಗಳನ್ನೆಲ್ಲ ಸಾರವಾಗಿಸಿ ನಮ್ಮ ಚಿ ಉದಯಶಂಕರ್ ಅವರು, ರಾಜ್ಕುಮಾರ್ ಅದ್ಭುತವಾದಂಥ ಆ ಹಾಡನ್ನ ಹೇಳಿರೋದು, ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಅನ್ನುವಂಥ ಹಾಡು. ಅದು ಅಲ್ಲಿ ಹೇಳ್ತಾರಲ್ಲ, ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನೂ ಪ್ರೀತಿಸನು ಮನದಲ್ಲಿ, ಏನೊಂದ ಬಾಳಿಸನು ಜಗದಲ್ಲಿ. ಇದು ಮಾನವ ಮಾಡುವಂತಹ ಕೆಲಸ. ಇದು ಮಾನವನಿಂದ ಮಾತ್ರ ಸಾಧ್ಯ ಅಂತ. ಪ್ರಾಣಿಗಳಿಗೆ ಈ ರೀತಿಯ ಸ್ವಾರ್ಥ ಅನ್ನುವಂಥದ್ದಿಲ್ಲ. ನೀವೊಂದು ಕ್ರೂರ ಮೃಗ, ಸಿಂಹದ ಮುಂದೆ ಒಂದಷ್ಟು ಅದಕ್ಕೆ ಬೇಕಾದಂತಹದ್ದನ್ನ ಇಡಿ, ಅದು ತನಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಿಂತದೆ. ಆಮೇಲೆ ನಾವು ಅದನ್ನು ಬಾಯಿಗೆ ತುರುಕಿದ್ರೂ ಸಹ ಉಗಿದು ಹೋಗುತ್ತದೆ. ಅದು ಪ್ರಕೃತಿಯ ನಿಯಮ. ಮಾನವನ ಸ್ವಾರ್ಥ ಒಂದೇ. ಇಂದಿಗೆ, ಮುಂದಿಗೆ, 7 ಜನ್ಮಕ್ಕೆ, 10 ಜನ್ಮಕ್ಕೆ, ಮುಂದಿನ ಪೀಳಿಗೆಗೆ ಎಲ್ಲರಿಗೂ ಮಾಡಿ ಇಡುವಷ್ಟು ಆಸ್ತಿ ಮಾಡಿ ಸಂಪಾದಿಸಿ ಕೊಳ್ಳೆ ಹೊಡೆದು, ಏನಾದರೂ ಸರಿ, ಹೇಗಾದರೂ ಸರಿ, ಮಾನವನಾಸೆಗೆ ಕೊನೆಯಲ್ಲಿ, ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದ ಬಾಳಿಸನು ಜಗದಲ್ಲಿ. ಇವತ್ತು ನಾವು ನೋಡ್ತಾ ಇದ್ದೇವೆ, ಏನನ್ನೂ ಉಳಿಗಾಲವಿಲ್ಲ. ಅವನ ಕೈಗೆ ಸಿಕ್ತಂದ್ರೆ ನಾಶ, ಸರ್ವನಾಶ ಆಗುವಂಥದ್ದು. ಬಹಳ ಒಳ್ಳೆ ಪ್ರಾಕೃತಿಕ ಉದಾಹರಣೆ ಮುಂದಿನ ಚರಣದಲ್ಲಿ ಅವರು ಕೊಡೋದು. ಜೇನುಗಳೆಲ್ಲ ಅಲೆಯುತ್ತಾ ಹಾರಿ ಕಾಡೆಲ್ಲ ಕಾಡೆಲ್ಲ ಕಾಡೆಲ್ಲ, ಹನಿ ಹನಿ ಜೇನು ಸೇರಿಸಲೇನು ಬೇಕು ಎಂದಾಗ ತನ್ನದೆನ್ನುವ. ಇವನದು ಒಂದು ಒಂದು ಬಿಂದು ಶ್ರಮ ಇಲ್ಲ, ಬೆವರಿಲ್ಲ. ಅವು ಎಲ್ಲ ಕಾಡೆಲ್ಲ ಹುಡುಕಾಡಿ ಒಂದೊಂದು ಹೂವಿನಿಂದಲೂ ಆ ಮಕರಂದವನ್ನ ತಂದು ಆ ಜೇನುಗೂಡಿನಲ್ಲಿ ಶೇಖರಿಸಿ ಇಟ್ಟುಕೊಂಡ್ರೆ, ಇವನು ಬೇಕು ಅಂದಾಗ ಹೋಗ್ತಾನೆ, ಹತ್ತುತ್ತಾನೆ, ಹೊಗೆ ಹಾಕ್ತಾನೆ. ತನ್ನದಲ್ಲ, ತನಗೆ ಬೇಕು, ತೆಕ್ಕೊಂಬ. ಈ ಈ ಈ ಪದ್ಯದಲ್ಲಿ, ಈ ಹಾಡಿನಲ್ಲಿ ಏನನ್ನು ಬಿಡಲಾರ ಅಂತ ಹೇಳ್ತಾರಲ್ಲ. ಕೆಸರಿನ ಹೂವು, ವಿಷದ ಹಾವು, ಭಯವಿಲ್ಲ ಭಯವಿಲ್ಲ, ಚೆಲುವಿನದೆಲ್ಲ ರುಚಿಸುವುದೆಲ್ಲ ಕಂಡು ಬಂದಾಗ ಬೇಕೆನ್ನುವ. ಏನು ತನ್ನ ಭೋಗಕ್ಕೆ, ತನ್ನ ವೈಭೋಗಕ್ಕೆ ಬೇಕು ಅನ್ಸುತ್ತೋ ಅದು ಬೇಕು. ಏನಾದರೂ ಸರಿ, ತಲೆ ಹೊಡೆದಾದರೂ ಸರಿ, ಅದನ್ನ ನಾನು ಸಂಪಾದಿಸುತ್ತೇನೆ. ಆ ಛಲ, ಆ ಹಠ, ಆ ಸ್ವಾರ್ಥ. ಹೀಗಾಗಿ ನಾವು ಇಂದು ಪರಿಸರವನ್ನ ನಾಶ ಮಾಡಿರುವಂಥದ್ದು. ಗಣಿಗಾರಿಕೆ, ಗಣಿ ಉದ್ಯಮ ಅನ್ನುವಂಥದ್ದು ಬಳ್ಳಾರಿ ನಾವು ನೋಡಿದರೆ ಅದು ಒಂದು ಭಾಗ. ಬಳ್ಳಾರಿ ನಾಶ ಆಯಿತು ಅಂತ ಹೇಳಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಮಧ್ಯೆ ಬರಬೇಕಾಯ್ತು ಬಳ್ಳಾರಿನ ಉಳಿಸ್ಲಿಕ್ಕೆ.
ಈ ಕಲ್ಲು ಗಣಿಗಾರಿಕೆ, ಆ ಸ್ಫೋಟ ಮಾಡುವಂಥದ್ದು, ಡೈನಮೈಟ್ ಇಟ್ಟು ಹಕ್ಕಿಗಳು ಚದುರಿ ಹೋಗುತ್ತವೆ, ಹಾರಿ ಹೋಗುತ್ತವೆ ಒಂದೊಂದು ಸ್ಫೋಟಕ್ಕೆ. ಸುತ್ತಮುತ್ತಲೂ ಹಕ್ಕಿ ಪ್ರಾಣಿ ಪಕ್ಷಿಗಳು ಇರೋದೇ ಇಲ್ಲ. ನೀವು ಕಲ್ಲು ಗಣಿಗಾರಿಕೆಯ ಜಾಗದಲ್ಲಿ ನೋಡಿ, ಯಾವ ಪ್ರಾಣಿ ಸಂಕುಲವೂ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಮಾತ್ರ ಹೋಗ್ತಾನೆ, ಹಾಳು ಮಾಡ್ತಾನೆ, ಬರ್ತಾನೆ. ಒಂದು ಮರವನ್ನ ನಾವು ಕಡಿದಾಗ, ಅದ್ಭುತವಾದಂಥ ಆ ಮರವನ್ನ ನಾವು ಕಡಿದಾಗ, ಒಂದು ಇಡೀ ಸೂಕ್ಷ್ಮಾಣು ಜೀವಿಗಳು, ಒಂದು ಜೈವಿಕ ಪ್ರಪಂಚ, ಬರೀ ಮರ ಕಡಿಯೋದಲ್ಲ, ನಮಗೆ ಕಾಣೋದು ಒಂದು ಮರ ಬಿದ್ದಾಗ ಆಗ್ತದೆ. ಅದರಲ್ಲಿ ಎಷ್ಟು ಪಕ್ಷಿಗಳು, ಎಷ್ಟು ಈ ಸೂಕ್ಷ್ಮ ಜೀವಾಣುಗಳು ಇರ್ತವೆ. ಒಂದು ಎಂಟೈರ್ ನ್ಯಾಚುರಲ್ ಎಕೋಸಿಸ್ಟಮ್ ಒಂದು ಮರ ಕಡಿದಾಗ. ಅದಷ್ಟೇ ಅಲ್ಲ, ನಮಗೆ ಬೇಕಾಗಿರುವಂತಹ ಆಮ್ಲಜನಕ ನೀಡುವಂತಹ ಮರವನ್ನ ನಾವಾಗಿಯೇ ಕಡಿಯುತ್ತೇವೆ. ಅದಕ್ಕೆ ನಮ್ಮ ಇತ್ತೀಚೆಗೆ ಅದಕ್ಕೆ ಮತ್ತೊಂದು ಇನ್ನೊಂದು ಅದೇ ಹಾಡಿನಲ್ಲಿ, ಪ್ರಾಣಿಗಳೇನು ಗಿಡಮರವೇನು ಬಿಡಲಾರ ಬಿಡಲಾರ ಬಿಡಲಾರ, ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕ್ಕಾಗಿ ಹೋರಾಡುವ, ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು ಎಂದೆಂದು, ಪಡೆಯುವುದು ಒಂದು ಕೊಡುವುದು ಇನ್ನೊಂದು, ಸ್ವಾರ್ಥಿ ತಾನಾಗೆ ಮೆರೆದಾಡುವ. ಅದ್ಭುತವಾದಂಥ ಈ ಹಾಡು, ನಾವು ಯೂಟ್ಯೂಬಲ್ಲಿ ನೀವು, ನನಗೆ ಹಾಡ್ಲಿಕ್ಕೆ ಬರೋಲ್ಲ, ಗುರುಗಳಾದ್ರೆ ಹಾಡ್ಬಿಟ್ರು, ಹಾಡು ಕೇಳಿ. ಅರ್ಥಪೂರ್ಣವಾದಂಥ, ಅರ್ಥಗರ್ಭಿತವಾದಂಥ ಹಾಡು. ಚಿ ಉದಯಶಂಕರ್ ಬಿಟ್ರೆ ಬಹುಶಃ ಇನ್ಯಾರು ಇದನ್ನ ಆ ಆ ಸಂದರ್ಭಕ್ಕೆ ಎಷ್ಟು ಒದಗಿ ಬರುವಂತಹ ಒಳ್ಳೆ ರಾಜನ್ ನಾಗೇಂದ್ರ ಅವರ ಆ ಸಂಗೀತ. ಒಂದು ಪ್ರಕೃತಿಯಲ್ಲಿ ನಮಗೆ ದೊರಕುವಂತಹ ಆ ಸಂತೋಷವನ್ನ, ಆನಂದವನ್ನ ಪಡೆಯದೆ, ಅಂದ್ರೆ ಮತ್ತೊಬ್ಬರಿಗೆ, ಆ ಪ್ರಕೃತಿಗೆ ಹಾನಿಕಾರಕವಾಗದ ರೀತಿಯಲ್ಲಿ ನಾವದನ್ನ ಆನಂದವನ್ನ ಪಡೆಯದೆ ಎಲ್ಲವನ್ನು ನಾಶ ಮಾಡುವಂತಹ ಈ ಸ್ವಾರ್ಥಿ ಜೀವ ಮಾನವ ಅನ್ನುವಂಥದ್ರಲ್ಲಿ ಈ ಈ ಈಗ ನಡೆದಿರುವಂತಹ, ನಾವು ಇಂದಿಗೆ ನಿಂತಿರುವಂತಹ ಪರಿಸರದ ಕೆಟ್ಟ ಪರಿಸ್ಥಿತಿಯಲ್ಲಿ ಅದಕ್ಕೆ ಬೇರೆ ಇನ್ನಿಂಥದ್ದು ಪುರಾವೆ ಬೇಕಾಗೇ ಇಲ್ಲ. ಇತ್ತೀಚೆಗೆ ಈ ಪ್ರಾಕೃತಿಕ ಸೊಬಗು ಅನ್ನುವಂಥದ್ರ ಬಗ್ಗೆ, ಇತ್ತೀಚೆಗೆ ಕಳೆದ ವಾರ ನಮ್ಮನ್ನ ಅಗಲಿದ ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು ಅದ್ಭುತವಾದಂತಹ ಒಂದು ಹಾಡನ್ನು, ಬಹಳ ಜನಪ್ರಿಯವಾದಂಥ ರಾಘವೇಂದ್ರ ಬಿಜಾಡಿ ಅವರು ಪುರಿಯಧನಶ್ರೀಯಲ್ಲಿ ಅದನ್ನು ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಈ ಪ್ರತಿಮೆಗಳನ್ನು ನೋಡಿ, ಈ ಉದಾಹರಣೆಗಳನ್ನು. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ನಾವು ಇರ್ಲಿಕ್ಕಾದ್ರೆ ಇರಬೇಕು. ಈ ಪ್ರಕೃತಿಯಲ್ಲಿ ನಾವು ಕಾಣಬಹುದಾದಂತಹ ಸಂತಸ, ನೆಮ್ಮದಿ, ಶಾಂತಿ, ಇವುಗಳ ಬಗ್ಗೆ ಎಷ್ಟೆಲ್ಲ ಕವಿಗಳು, ಏನಾದ್ರು ಕುವೆಂಪು ಅವರದ್ದಂತೂ ನಾವು ಭಾಗಿರಿ ಶೃಂಗಕ್ಕೆ ಆ ಪದ್ಯಗಳನ್ನ ಓದ್ತಾ ಇದ್ದು ಬಿಟ್ರೆ, ಆ ಪ್ರಾಕೃತಿಕ ಸೊಬಗು, ಆ ಪರಿಸರದ ಆ ಸಂಭ್ರಮ, ಆ ವೈಭವ, ಅವುಗಳನ್ನ ಈ ಮಾತುಗಳಿಗೆ ನಿಲುಕದಂತಹದ್ದು ಅನ್ನೋದನ್ನೂ ಸಹ ವರ್ಣಿಸುತ್ತಾರೆ ಕವಿ ಅನ್ನುವಂಥದ್ದು. ಈ ಇರಬೇಕು ಇರುವಂತೆ ಅನ್ನೋದರಲ್ಲಿ ಈ ಪ್ರಕೃತಿಯ, ಈ ನಿಸರ್ಗದ ಈ ವೈಭವವನ್ನ ಕವಿ ವರ್ಣಿಸ್ತಾರೆ. ಒಂದು ಮರ, ಒಂದು ಗಿಡ ನಮಗೆ ಏನೆಲ್ಲ ಸಹಾಯ ಮಾಡ್ತದೆ, ನಾವೇನು ಮಾಡ್ತೇವೆ? ಕಡಿತೇವೆ. ಅದರ ಅಡಿಗೆ ಹೋಗಿ ನೆರಳಲ್ಲಿ ನಿಲ್ತೇವೆ, ಅವಕಾಶ ಸಿಕ್ಕಾಗ ಅದರ ಬುಡಕ್ಕೆ ಕತ್ತಿ ಹಾಕ್ತೇವೆ ಅನ್ನುವಂಥದ್ದು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿಗೆ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಈ ಪ್ರೀತಿ ಅನ್ನೋದು ಬಾಳಿನಲ್ಲಿ ಹೇಗೆ ಬರಬೇಕು ಅಂದ್ರೆ, ಈ ಹಸಿರೆಲೆಯ ಹೊಂಗೆ ಮರ ತನ್ನ ಬಳಿ ಬಂದವರಿಗೆ ತಣ್ಣನೆಯ ಆಸರೆಯನ್ನ, ನೆರಳನ್ನ ನೀಡುತ್ತದಲ್ಲ, ಅದು ಪ್ರೀತಿ. ಏನೂ ಬಯಸದ, ತನಗಾಗಿ ಏನನ್ನೂ ಕೇಳೋದಿಲ್ಲ. ಬಾ ನಿಂತ್ಕೋ, ನಿನ್ನ ಆ ಏನು ಜಿಗುಪ್ಸೆ ಇರ್ತದೋ, ಇಲ್ಲ ಸುಸ್ತಾಗಿರ್ತದೋ, ಒಂದಷ್ಟು ಆರಾಮ್ ಮಾಡ್ಕೋ,
ಹೋಗು ಅನ್ನುವಂತಹ ಆ ನಿಸ್ವಾರ್ಥ ಸೇವೆ ಆ ಮರದ್ದು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಮರ ಮಾಡುವಂತಹ ಕೆಲಸ ಬರೋರ್ಗೆಲ್ಲ ಕೊಡ್ತದೆ, ಪ್ರೀತಿಯಿಂದ ಕೊಡ್ತದೆ. ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ ಕೊಡುತ್ತದೆ. ಇಂಥವ್ರು ಅಂಥವ್ರು ಅಂತ ಇಲ್ಲ. ಹೇಗೆ ಗೆಲುವಾಗುವುದೋ ಇದು ಕೊಟ್ಟಾಗ ಅದಕ್ಕೆ ಸಂತೋಷವಾಗ್ತದಂತೆ. ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹೊಂಗೆ ಮರ ತಣ್ಣಗಿರ್ತದೆ ಅಂತ, ತಂಪು ಅಂತ. ಈ ರೀತಿಯ ಈ ಪದ್ಯಗಳಲ್ಲಿ, ಈ ಕವನಗಳಲ್ಲಿ ನಾವು ಕಾಣಬೇಕಾದ್ದು ಒಂದು ಪ್ರಾಕೃತಿಕ ಸೌಂದರ್ಯದ ವರ್ಣನೆ, ಅದರ ಜೊತೆಗೆ ಇರುವಂತಹ ಸಂದೇಶ, ಕವಿ ನೀಡುವಂತಹ, ಕವಿ ಕಂಡುಕೊಂಡು ತಾನು ಕಂಡು ನೀಡುವಂತಹ ಆ ಸಂದೇಶ. ತಾನು ಕೆಸರಲ್ಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ತಾಯ್ತನವನ್ನ ಮೆರೆಯುತ್ತದೆ ಒಂದು ಮರಿದುಂಬಿಗಳಿಗೆ ಈ ತಾವರೆ ಅನ್ನುವಂಥದ್ದು ತೊಟ್ಟಿಲಾಗಿ. ಆ ವರ್ಣನೆ ಕವಿಯ ಮನಸ್ಸಿಗೆ ಕಂಡು ಬರುವಂತಹ ಪ್ರಕೃತಿಯಲ್ಲಿನ ಆ ಸೌಂದರ್ಯ, ಆ ನಿಸ್ವಾರ್ಥ ಸೇವೆ. ಹಾಗೆ ಬಾಳಿಸು ಗುರುವೇ ಕರುಣೆ ಇಟ್ಟು, ಅಂಥ ಜೀವನವನ್ನ ನನಗೆ ಕರುಣಿಸಪ್ಪ, ಆ ಕೃಪೆ ಇರಲಿ. ಕೊನೆ ಹೇಗೆ ಅಂತಾರೆ? ಕೊನೆ ಹೇಗೆ ಅಂದ್ರೆ, ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ತೆನೆಯಲ್ಲಿ ಅಮೃತ ತುಂಬಿ ಆ ನದಿ, ಅಮೃತವನ್ನ ತುಂಬುತ್ತದೆ ಹಾಲು ತೆನೆಯಲ್ಲಿ ನದಿ. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಅದು ಹರಿಯುವಂತ ದಾರಿಯಲ್ಲಿ ಎಲ್ಲ ಸಮೃದ್ಧವಾಗಿ ಆ ಹಸಿರು ಬೆಳೆಯುವಂತೆ, ಹಸಿರು ನಗುವಂತೆ ಮಾಡ್ತದೆ ನದಿ. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ, ಹೋಗಿ ಒಂದು ಸಾಗರವನ್ನು ಸೇರ್ತದೆ ನದಿ. ದೂರದ ನೀಲಿಯಲ್ಲಿ ಈ ನದಿ ಇಷ್ಟೆಲ್ಲ ಕೆಲಸ ಮಾಡಿ ಎಲ್ಲರಿಗೂ ಆನಂದವನ್ನ ಇಟ್ಟು, ಎಲ್ಲರಿಗೂ ಆಹಾರವನ್ನ ಒದಗಿಸಿ, ಎಲ್ಲರಲ್ಲೂ ಒಂದು ರೀತಿಯ ಸಂತೋಷವನ್ನ ಉಂಟು ಮಾಡಿ, ಆ ಸಮೃದ್ಧಿಯನ್ನ ಕೊಟ್ಟು ಸುಭಿಕ್ಷವಾಗಿಸಿ, ಹೇಗೆ ದೂರದ ನೀಲಿಯಲ್ಲಿ ಆ ಸಮುದ್ರದೊಡನೆ, ಸಾಗರದೊಡನೆ ಒಂದಾಗುತ್ತದೆಯೋ ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು ಅಂತ ಅದ್ಭುತವಾದಂತ ಇದು ಯೂಟ್ಯೂಬ್ ಅಲ್ಲಿ ಇದು ದೊರಕುತ್ತದೆ. ಈ ಈ ಈ ಪದ್ಯಗಳನ್ನ ಕೆಲವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಈ ವಿಶ್ವ ಪರಿಸರದ ದಿನಾಚರಣೆಯ ನೆಪದಲ್ಲಿ ಅಂತ ಅನ್ನಿಸ್ತು. ಹಾಗಾಗಿ ಇದೊಂದೆರಡು ಪದ್ಯಗಳು ನನಗೆ ಕಂಡು ಬಂದವು. ಮುಂದೆ ಕಗ್ಗದಲ್ಲಿ ಇನ್ನೊಂದಷ್ಟು ಪದ್ಯಗಳನ್ನ ನೋಡೋಣ, ಇನ್ನ ಸಮಯ ಇದೆ. ನಿನ್ನೆ ನಾವು ಈ 743ನೇ ಪದ್ಯ ಓದ್ಬಿಡ್ತೀನಿ. ಇದು ಈ ಇದೇ ಪೂರಕವಾಗಿ ನಾವು ನಾವು ಹಾಳುಗೆಡುತ್ತಾ ಇದ್ದೀವಲ್ಲ, ಅದಕ್ಕೆ ಪೂರಕವಾಗಿ ಅಂತ. ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ, ಎಲ್ಲ ಈ ನಾಶ ಆಗುವಂಥದ್ದು ಎಲ್ಲವೂ ಅದು ನಾಶವಾಗುತ್ತದೆ, ಅದು ಕಾಲವಶವಾಗುತ್ತದೆ. ಕ್ಷುಲ್ಲಕನು ನರನಾದೊಡಂ ಕಾಳನಿದಿರೋಳ್. ಈ ಕ್ಷುಲ್ಲಕ, ನಾನು ಅಲ್ಪ, ನನ್ನದೇನು ಅಂತಹ ಘನವಾದ ದೊಡ್ಡದಾದ ಕಾರ್ಯ ಏನೂ ಇಲ್ಲ. ಈ ಕಾಲನ ಎದುರಿನಲ್ಲಿ ನಾನೊಬ್ಬ ಅಲ್ಪ, ಕ್ಷುಲ್ಲಕ. ಉಲ್ಲಾಸವೇ ಧರ್ಮ. ನಾನು ಇಷ್ಟೆಲ್ಲ ಹಾಳು ಮಾಡ್ತಾ ಇದ್ರೂ ನನ್ನ ಪಾಲು ಕ್ಷುಲ್ಲಕವಾದದ್ದು, ಗೌಣವಾದದ್ದು. ಕಾಲನ ಎದುರಲ್ಲಿ ಕಾಲ ಎಲ್ಲವನ್ನೂ ನಾಶ ಮಾಡ್ತಾನೆ. ಆದರೆ ನಾಶ ಮಾಡುವ ಕಾಲ, ನಾಶ ಮಾಡುವಂತಹ ಈ ಪ್ರಾಕೃತಿಕವಾಗಿ ನಾಶವಾಗುವಂಥದ್ದು ಕೊಲ್ಲಿಪನೇ ಬೆಳೆಯಿಪನು ಅಂತ. ಈ ನಾಶ ಮಾಡುವವನೇ ಮತ್ತೆ ಅದನ್ನು ಉದ್ಧಾರ ಮಾಡ್ತಾನೆ ಅಂತ, ಮತ್ತೆ ಬೆಳೆಸುತ್ತಾನೆ ಅಂತ. ಕಾಲ ಅನ್ನುವಂಥದ್ದೇ ಹಾಗೆ ಎಲ್ಲದರಲ್ಲೂ. ಈ ಒಂದು ಕಡೆ ಹೊಳೆ ಹರಿದುಕೊಂಡು ಹುಲ್ಲನ್ನೆಲ್ಲ ನೆಲಸಮ ಮಾಡಿ ಮರಗಳನ್ನ ಹಾಳು ಮಾಡಿ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಹೊಸ ಚಿಗುರು ಬೆಳೀತಾ ಇರ್ತಾನೆ ಅನ್ನುವಂಥದ್ದು. ಹುಲ್ಲೊಣಗಿ ಬೆಳೆಯುವುದಲ್ಲ ಮಂಕುತಿಮ್ಮ, ಹುಲ್ಲು ಒಣಗೋಯ್ತು ಅಂತ ನಾವು ಅಂದ್ಕೊಳ್ತೇವಲ್ಲ,
ಒಂದು ಹನಿ ಮಳೆ ನೀರು ಮತ್ತೆ ಅದಕ್ಕೆ ತಾಗಿದಾಗ ಅದು ಬೆಳೆಯುತ್ತದೆ. ಕಾಲ ಅನ್ನುವಂಥದ್ದು ನಾಶ ಮಾಡ್ತದೆ ಅಂತ ನಮಗೆ ಕ್ಷಣಿಕವಾಗಿ ಹಾಗೆ ಅನ್ನಿಸಬಹುದು. ಆದರೆ ಕೊಲ್ಲಿಪನೆ ಬೆಳೆಯಿಪನ್ ಅನ್ನುವಂಥದ್ದು ಈ ಆದರೆ ಕ್ಷುಲ್ಲಕನಾದ ಮಾನವ ಮಾಡುವಂಥದ್ದೇನು? ಸರ್ವನಾಶ. ಅದು ಅನಂತವಾಗಿ ನಾಶವಾಗುವಂಥದ್ದು. ಅಲ್ಲಿ ಮತ್ತೆ ಏನು ಬೆಳೆಯೋದಕ್ಕೆ ಆಗದೇ ಇರುವಂತೆ ನಾಶ ಮಾಡುವಂಥದ್ದು. ಇದು ಮಾನವನಿಗೂ ಕಾಲನಿಗೂ ಇರುವಂತಹ ಈ ಈ ವ್ಯತ್ಯಾಸ ಅಂತ. ಆದರೆ ಇರುವಷ್ಟು ಕಾಲ ನಾವು ಈ ಜೀವನ, ಈ ಬದುಕು ಅನ್ನುವಂಥದ್ದು, ಈ ಬಾಳು ಅನ್ನುವಂಥದ್ದಿದ್ರೆ ಇರುವಷ್ಟು ಕಾಲ ಆ ಕ್ಷಣಿಕವಾದರೂ ಸಹ, ಕ್ಷುಲ್ಲಕನಾದರೂ ಸಹ ಸಂತೋಷವಾಗಿ ಉತ್ಸಾಹದಿಂದ ಬಾಳುವುದೇ ಧರ್ಮ ಅನ್ನುವಂಥ ಮಾತನ್ನ ಹೇಳ್ತಾರೆ. ಈ ಇದಕ್ಕೆ ಮತ್ತೆ ಈ ತೃಣ, ಈ ಹುಲ್ಲು ಒಣಗಿ ಬೆಳೆಯುವುದಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಮುಂದೆ 744ನೇ ಪದ್ಯ, ಅಣಗಿದ್ದು ಬೇಸಿಗೆಯೋಳ್ ಎದ್ದು ಮಳೆ ಕರೆದಂದು ಗಣಿಯನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು ಉಣಿಸುವ ನೀವನು ದನಕ್ಕೆ ತಣಸ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ. ಇದು ಗುಣ ಸಾಧು ಅಲ್ವೇ? ಸಾಧು ಗುಣ ಅಲ್ವೇ? ನಿಸ್ವಾರ್ಥ ಸೇವೆ. ಮತ್ತೆ ತಾನು ಬಿಸಿಲಲ್ಲಿ ನಿಂತು ತನ್ನೆಡೆಗೆ ಬರುವವರ ತಣ್ಣನೆಯ ಆಸರೆಯ ನೆರಳನಿಟ್ಟುವಂತೆ ಈ ತೃಣ ಅನ್ನುವಂಥದ್ದು, ಹುಲ್ಲು ಅನ್ನುವಂಥದ್ದು, ಹುಲ್ಲು ಒಣಗಿ ಬೆಳೆಯುವುದಲ್ಲ. ಬೇಸಿಗೆಯಲ್ಲಿ ಅದು ಒಣಗೋಗ್ತದೆ, ಅಡಗಿ ಹೋಗ್ತದೆ, ಕಮರಿ ಹೋಗ್ತದೆ. ಆದ್ರೆ ಎದ್ದು ಮಳೆ ಕರೆದಂದು ಒಂದು ಹನಿ ಮಳೆ ಬೀಳ್ತಾ ಇದ್ದ ಹಾಗೆ ಮತ್ತೆಲ್ಲ ಚಿಗುರೊಡಿತದೆ, ಮತ್ತೆಲ್ಲ ಹಸಿರಾಗುತ್ತದೆ. ಗುಣಿಯೆನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು, ಯಾವುದೋ ಹಳ್ಳ, ಯಾವುದೋ ಬೆಟ್ಟ, ಯಾವುದೋ ಗುಡ್ಡ, ಎಲ್ಲಾದ್ರೂ ಸರಿ ಎಲ್ಲ ಕಡೆ ಬೆಳೀತದೆ. ಉಣಿಸ ನೀವನು ದನಕ್ಕೆ, ಈ ಪ್ರಾಣಿಗಳಿಗೆ ಬೇಕಾದಂತಹ ಆಹಾರವನ್ನು ಒದಗಿಸ್ತದೆ. ತಣಿವ ನೀವನು ಜಗಕ್ಕೆ, ಆ ಹೊಸ ಚಿಗುರಿನಿಂದ ನಮಗೇನು? ತನ್ನೆಡೆಗೆ ಬರುವವರ, ಆ ಹೊಸರ ಚಿಗುರಿನಿಂದ ತನ್ನೆಡೆಗೆ ಬರುವವರನ್ನ ಸೆಳೆದುಕೊಂಡು ಅವರಿಗೆ ನೆರಳಿನ ಆಸರೆಯನ್ನು ನೀಡ್ತದೆ. ಅದನ್ನ ಸಂಭ್ರಮಿಸುತ್ತದೆ ಮರ. ಹಸಿರೆಲೆಯು ಚಿಗುರೊಡೆದು ಅದು ಆ ಮೈದೆರೆದು ಸಂತೋಷದಿಂದ, ಆನಂದದಿಂದ ತಣಿವ ನೀವನು ಜಗಕ್ಕೆ. ಹೀಗೆ ಮಾಡುವಂಥವನು ನಿಜವಾದ ಗುಣವುಳ್ಳಂತಹ ಸದ್ಗುಣ ಸಂಪನ್ನನಲ್ಲವೇ? ಸಾಧು ಅಲ್ಲವೇ? ಅನ್ನುವಂಥ ಈ 744ನೇ. ಒಣಗೋಗ್ತದೆ ಅಂತ ಬಿಟ್ಟು ಬಿಡಕ್ಕಾಗಲ್ಲ. ಪ್ರಕೃತಿಯಲ್ಲಿ ಇವತ್ತಿರ್ತದೆ, ನಾಳೆ ಹೋಗ್ತದೆ, ಮತ್ತೆ ಅದು ಹುಟ್ಟಿ ಬರ್ತದೆ ಅನ್ನುವಂಥ ಮಾತು. ಈ ನಿನ್ನೆ ನಾವು 560 ಪದ್ಯ, ಅಲ್ಲಿಂದ ಒಂದಷ್ಟು ಪದ್ಯಗಳು ಸಂಪೂರ್ಣವಾಗಿ 5-6-7 ಪದ್ಯಗಳು ಪ್ರಾಕೃತಿಕ ಸೊಬಗನ್ನೇ ತಿಳಿಸುವಂತಹ, ಒಂದು ಕಡೆ ಚಿಗುರುತ್ತಲಿ, ಒಂದು ಕಡೆ ಬಾಳುತ್ತಲಿ, ಕುಂದುತ್ತಿರೆ ಕೊಂಬೆ ಮುಂಡದಲ್ಲಿ ಹಬ್ಬುತ್ತಲಿ, ಎಂದೆಂದೂ ಅಶ್ವತ್ಥ ಹಳೆ ಹೊಸದು ತಾನ್ ಅದು ಆ ಸ್ಪಂದನ ಅನ್ನುವಂಥದ್ದು. ಈ ಸ್ಪಂದನ ಅನ್ನುವಂಥದ್ದು ಈ ರೀತಿ ಬೆಳೆಯುವುದು ಬ್ರಹ್ಮನ ಅನುಭವ ಅಂತಾರೆ. ಬ್ರಹ್ಮನ ಸ್ಪಂದನ ನಮಗೆ ಆಗಬೇಕು, ಬ್ರಹ್ಮಾನುಭವಿಯಾಗು ಅನ್ನುವಂಥ ಒಂದು ಮಾತಿದೆ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ ಬ್ರಹ್ಮಾನುಭವಿಯಾಗುವಂತ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಮೌನದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಕೆಳಕೂಟದಲ್ಲಿ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಈ ವಿಶ್ವದ ಅಶ್ವತ್ಥ ಮರ ಅಂತ ನೆನ್ನೆ ನಾವು ವಿಶ್ವಜೀವಾಶ್ವತ್ಥ ಅನ್ನುವಂತಹ 559ನೇ ಪದ್ಯವನ್ನು ನೋಡಿದ್ವಿ. ಅದನ್ನೇ ಮುಂದುವರಿಸುತ್ತಾ ಹೇಳ್ತಾರೆ, ಈ ಹಳೆತು ಹೊಸತು ಅನ್ನುವಂಥದ್ದನ್ನ ಮರದಲ್ಲಿ ನಾವು ಕಾಣುವಂಥದ್ದು ಬ್ರಹ್ಮನೊಂದಿಗೆ ಅನುಸಂಧಾನ ಮಾಡುವಂತಹದ್ದು ಅಂತ. ಈ 550 ಪದ್ಯಗಳನ್ನು ನಿನ್ನೆ ನಾವು ಮತ್ತೊಂದು ಪದ್ಯ, ಅದು ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡವು ನೀರಲ್ಲ, ಅದೊಂದು ಸಹ. ಇನ್ನೊಂದು ಅದ್ಭುತವಾದಂತ ಈ ಪದ್ಯ 564ನೇ ಪದ್ಯ. ಎತ್ತಲೋ ಕಾಡು ಮೊಬ್ಬಿನ ಬೆಳಕಿನಲ್ಲಿ ಬಳ್ಳಿ ಮೊಗ್ಗಿನಲ್ಲಿ ಚಿತ್ರ ರಚನೆಗದೇಕೆ ತೊಡಗುವಳ್ ಪ್ರಕೃತಿ, ಕೃತ್ಯಕ್ಕೆ ತಾನ್ ತರುವ ಶಕ್ತಿ ಗುಣಪೂರ್ಣತೆಯೇ ಸಾರ್ಥಕವ ಜೀವಿತಕ್ಕೆ ಮಂಕುತಿಮ್ಮ. ಈ ಪ್ರಕೃತಿ ಅನ್ನುವಂಥದ್ದು ತನ್ನ ಸಾರ್ಥಕ್ಯವನ್ನ ಹೇಗೆ ಕಂಡುಕೊಳ್ಳುತ್ತದೆ?
ಅಂತ. ಗುಣಪೂರ್ಣತೆಯ ಶಕ್ತಿ ಮಾಡುವಂಥದ್ದೆಲ್ಲ ಸಂಪೂರ್ಣವಾಗಿ ಮಾಡಿ ಮುಗಿಸುತ್ತದೆ. ಹೂವ ಅರ್ಧ ಅರಳಿ ನಿಲ್ಲೊಲ್ಲ, ಪೂರ್ಣವಾಗಿ ಅರಳುತ್ತದೆ. ನಂತರದ ಪ್ರಕ್ರಿಯೆ ಬೀಜವಾಗುತ್ತದೆ, ಮತ್ತೆ ಅದು ಹರಡುತ್ತದೆ. ಈ ರೀತಿ ನಿರಂತರವಾಗಿ ಪ್ರಕೃತಿ ಮಾಡುವಂಥದ್ದು ಏನು, ಅದಕ್ಕೆ ಸ್ವಾಭಾವಿಕವಾಗಿ ಸಹಜವಾಗಿ ಇದನ್ನೆಲ್ಲ ನಡೆಸ್ತಾ ಹೋಗ್ತದಲ್ಲ ಈ ಪ್ರಕೃತಿ. ಯಾಕೆ ಯಾಕೆ ಅಂದ್ರೆ ಆ ಗುಣಪೂರ್ಣತೆಯಲ್ಲಿ ಸಾರ್ಥಕತೆಯನ್ನ ಕಂಡುಕೊಳ್ಳುತ್ತದೆ ಪ್ರಕೃತಿ. ಆ ನಿಸ್ವಾರ್ಥ ಸೇವೆಯಲ್ಲಿ ಎತ್ತಲೋ ಕಾಡು ಮೊಬ್ಬಿನಲ್ಲಿ, ಬಳ್ಳಿ ಮೊಗ್ಗಿನಲ್ಲಿ ಯಾರು ಹೋಗಿ ನೋಡಲ್ಲ, ಯಾರು ಹೋಗಿ ಕೇಳಲ್ಲ, ಯಾಕೆ ಹೀಗೆ ಮಾಡ್ತಾ ಇದೀಯಾ, ಅಯ್ಯೋ ಎಷ್ಟು ಸುಂದರವಾಗಿದೆ. ಒಂದು ಪ್ರಶಂಸೆ ಇಲ್ಲ, ಒಂದು ಸನ್ಮಾನ ಇಲ್ಲ, ಒಂದು ಪ್ರಶಸ್ತಿ ಇಲ್ಲ. ತನ್ನ ಪಾಟಿಗೆ ತಾನು ಮಾಡ್ಬೇಕಾದ ಕೆಲಸ ಮಾಡ್ತಾರೆ. ಆ ಚಿತ್ರ ರಚನೆಗೆ ಏಕೆ ತೊಡಗುವಳು ಪ್ರಕೃತಿ? ಪ್ರಶ್ನೆ ಮಾಡ್ಕೊಳ್ಳಿ. ನಾವು ಏನೇ ಮಾಡ್ಬೇಕಾದ್ರೂ ಅದಕ್ಕೆ ಹಿಂದೆ ಒಂದು ಕಾರಣ ಬೇಕು. ಏನೋ ಒಂದು ಸ್ವಾರ್ಥ ಅಡಗಿರ್ತದೆ, ಒಂದು ಅಜೆಂಡಾ ಡ್ರಿವನ್ನೇ. ಇವತ್ತು ಎಲ್ಲವೂ ಅಜೆಂಡಾ ಡ್ರಿವನ್ ಅಂತ. ನಾನು ಬಂದು ನಿಮ್ ಮುಂದೆ ಕೈ ಮುಗಿದೆ ಅಂದ್ರೆ ಎಚ್ಚರವಾಗಬೇಕು, ಏನಕ್ಕೆ ಕೈ ಮುಗಿತಾ ಇದ್ದಾನೆ. ಆ ರೀತಿ ಆಗೋಗಿದೆ ಮಾನವ ಮಾನವ ಸಂಬಂಧ. ಎಲ್ಲರಲ್ಲೂ ಸಂಶಯ. ಯಾರಾದ್ರೂ ನಮ್ಮ ಮುಂದೆ ಬಂದು ನಗುತ್ತಾ ನಿಂತ್ಕೊಂಡ್ರು ಅಂದ್ರೆ ಅಯ್ಯಪ್ಪ ಏನೋ ಬಂತು, ಗ್ರಹಚಾರ ಕಾದಿದೆ, ಹಾಗೆ ಯೋಚನೆ ಮಾಡುವಂಥದ್ದು. ಅದು ಸಹಜವಾಗಿ ಹೋಗಿದೆ, ಸ್ವಾಭಾವಿಕ. ಹಿಂದೆ ಆಗಿರ್ಲಿಲ್ಲ. ಡಿ ವಿ ಜಿ ಅವರ ಕಾಲದಲ್ಲಿ ಆ ಜ್ಞಾಪಕ ಚಿತ್ರಶಾಲೆಯಲ್ಲಿ ಎಷ್ಟು ಕಥೆಗಳನ್ನು ಅವ್ರು ಹೇಳ್ತಾರೆ. ಆ ಸೋಮಿಯ ಕಥೆ ಆಗಲಿ, ಆ ತಿಮ್ಮನ ಕಥೆಯೇ ಎಂಥ ನಿಸ್ವಾರ್ಥ ಸೇವೆ. ಅವನು ಗುಡಿ ಮುಂದೆ ಕೂತ್ಕೊಂಡು ಹಾಡುಗಳು ಹೇಳ್ತಾ ಇರ್ತಾನೆ. ಹಾದಿಯಲ್ಲಿ ಹೋಗು ಬರುವ ಮಕ್ಕಳಿಗೆ ಸಂತೋಷ ಉಂಟು ಮಾಡ್ತಾನೆ, ಏನು ಬಯಸೋಲ್ಲ, ಆತನಿಗೇನು ಬೇಕಿಲ್ಲ. ಆ ರೀತಿಯ ಜೀವನ ಇವತ್ತು ನಾವು ಕಾಣುವಂಥದ್ದು ಕಷ್ಟವಾಗಿರುವಂಥದ್ದು. ಚಿತ್ರ ರಚನೆಗೆ ಅದು ಏಕೆ ತೊಡಗುವ ಪ್ರಕೃತಿ? ಒಂದು ಪ್ರಶ್ನೆ ನಾವು ಮಾಡ್ಕೊಳ್ಳೋಣ. ಯಾಕೆ ಯಾಕೆ ಮಾಡುತ್ತೆ ಪ್ರಕೃತಿ? ಕಾಡು ಹಕ್ಕಿ ಈ ಈ ಕಾಡು ಹಕ್ಕಿ, ಆ ಹುಳಗಳಿಗೆ, ಚಿಟ್ಟೆಗಳಿಗೆ, ಆ ಭ್ರಮರಿಗಳಿಗೆ ವರ್ಣಚಿತ್ರಗಳೇಕೆ? ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳೇಕೆ? ನೋಡುವರ ಕಣ್ಣೊಲೆವ ಬೇಡುವಳೆ ಸೃಷ್ಟಿ, ಮಾಡುವ ಮಾಟೆಗಳನ್ನ ಆದನಿತು ಬೆಳಗಿಪುದು ರೂಢಿಯ ಪ್ರಕೃತಿಯದು ಮಂಕುತೀನಿ. ಸಹಜವಾಗಿ, ಸ್ವಾಭಾವಿಕವಾಗಿ, ನೈಜವಾಗಿ, ಏನೂ ಬಯಸದೆ ನಿಸ್ವಾರ್ಥ ಸೇವೆ. ಕಾಡು ಹಕ್ಕಿಯಲ್ಲಿ ಬಣ್ಣ ತುಂಬುತ್ತಾಳೆ, ಆ ಚಿಟ್ಟೆಗಳಲ್ಲಿ ಚಿತ್ರ ರಚನೆ ಮಾಡ್ತಾಳೆ, ವರ್ಣಚಿತ್ರಗಳನ್ನ. ನೋಡುವರ ಕಣ್ಣುಗಳ ಒಲವ ಬೇಡುವಳೆ ಸೃಷ್ಟಿ. ಅಯ್ಯೋ ನೀನ್ ಬಂದು ನೋಡಪ್ಪ, ನನ್ನನ್ನ ಹೊಗಳಪ್ಪ, ಯಾವತ್ತೂ ಕೇಳಿಲ್ಲ. ನಾವು ಆಸ್ವಾದಿಸೋಲ್ಲ, ನಾವು ಆನಂದಿಸೋಲ್ಲ ಅಷ್ಟೆ. ಆ ಮಾಡುವ ಮಾಟಗಳನ್ನು ಆದನಿತು ಬೆಳಗಿಪುದು, ತನ್ನ ಕೈಯಲ್ಲಿ ಆದಷ್ಟು ಅದನ್ನ ವೈಭವೀಕರಿಸ್ತಾಳೆ, ಸಂಭ್ರಮಿಸುತ್ತಾಳೆ, ಬಣ್ಣ ತುಂಬುತ್ತಾಳೆ, ಹಕ್ಕಿಯಲ್ಲಿ ಹಾಡು ಹುಟ್ಟಿಸ್ತಾಳೆ. ಇದೆಲ್ಲ ಮಾಡೋದು ಅದು ರೂಢಿ. ಆಕೆಗೆ ಅಭ್ಯಾಸ ಬಲದಿಂದ ಆಗಿ ಹೋಗಿದೆ. ಇವರು ನೋಡ್ಲಿ, ಇವರು ಹೊಗಳಲಿ, ಇವ್ರಿಗಾಗಿ ಮಾಡುತ್ತೇನೆ, ಇಲ್ಲವೇ ಇಲ್ಲ. ಆರಣ್ಯಕದ ಪುಷ್ಪಗಳ ಮೂಸುವರರ ಆರಿಹರು ಪತಕದುಡುಪನು ಹುಡುಕಿ ಮೆಚ್ಚಲ್, ಬೇರೊಬ್ಬರೆಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವೆಸಗುವಳೋ ಮಂಕುತಿಮ್ಮ. ತನಗಾಗಿ ಆ ಗುಣ ಪರಿಪೂರ್ಣತೆ, ಆ ಸಂಪೂರ್ಣತೆಯನ್ನ ತನ್ನ ಆನಂದಕ್ಕಾಗಿ ಪ್ರಕೃತಿ ಮಾಡಿಕೊಳ್ಳುತ್ತೆ. ಆರಣ್ಯಕದ ಪುಷ್ಪಗಳ ಮೂಸುವವರಾರು? ಆ ಕಾಡು ಮೊಬ್ಬಿನಲ್ಲಿ ಒಂದು ಬಳ್ಳಿಯಲ್ಲಿ ಮೊಗ್ಗು ಅರಳಿದಾಗ, ಅದು ಆ ಪರಿಮಳವನ್ನ ಬೀರಿದಾಗ ಯಾರು ಹೋಗಿ ಮೂಸ್ತಾರೆ? ಆರಿಹರು ಪತಂಗದ ಉಡುಪನು ಮೆಚ್ಚಿ ಹುಡುಕಲ್, ಆ ಪತಂಗದ ರೆಕ್ಕೆಗಳಲ್ಲಿರುವಂತಹ ಬಣ್ಣವನ್ನ, ಆ ಚಿತ್ರಗಳನ್ನು ಯಾರು ಮೆಚ್ಚುತ್ತಾರೆ? ಯಾರು ಹೊಗಳುತ್ತಾರೆ? ಯಾರು ಮೆಚ್ಚುವರು? ಯಾರು ಹುಡುಕ್ತಾರೆ ಹೋಗಿ? ಬೇರೊಬ್ಬರೆಣಿಕೆ ಇಲ್ಲದೆ ತನಗೆಂದೇ ಪ್ರಕೃತಿ, ಬೇರೊಬ್ಬರಿಗಾಗಿ ಅಲ್ಲ, ತನಗಾಗಿ ಈ ಸ್ವಾರಸ್ಯಗಳನ್ನ ಎಸಗುವಳು. ಇಂತಹ ಪ್ರಕೃತಿ, ಈ ನಿಸ್ವಾರ್ಥ ಸೇವೆಗೈತಾ ಇರುವಂತಹ ಪ್ರಕೃತಿ, ನಮ್ಮ ಉಳಿವಿಗೆ ಕಾರಣವಾಗಿರುವಂತಹ ಈ ನಿಸರ್ಗ, ಈ ಪ್ರಕೃತಿ, ಈ ರಮಣೀಯತೆ, ಈ ಸೌಂದರ್ಯ, ಈ ಪರಿಸರ, ಇವನ್ನ ನಾವು ಕಾಪಾಡಿಕೊಳ್ತಾ ಇಲ್ವಲ್ಲ ಅನ್ನುವಂಥದ್ದೇ ಖೇದವಾದಂತಹ ಮಾತು. ಇಲ್ಲಿಗೆ ವಿರಮಿಸೋಣ. ಡಾಕ್ಟರ್ ಡಿ ವಿ ಜಿ ಅವರ ಮಾತು ಕೇಳ್ತಾ ಇದ್ರೆ ಎಷ್ಟಾದ್ರೂ ಕೇಳ್ತಲೇ ಇರಬಹುದು. ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಾ ಇರೋಣ. 5 ವರ್ಷದಿಂದ ಈ ಕೆಲಸ ಮಾಡ್ತಾ ಬರ್ತಾ ಇದ್ದೇವೆ. ಇಂಥ ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ಉಮಾಮಹೇಶ್ವರ ಗುರೂಜಿ ಅವರಿಗೆ
ಮನಸಾ ಸ್ಮರಾಮಿ ಅಂತ ಹೇಳ್ತಾ ತಮ್ಮೆಲ್ಲರ ಆ ಅಮೂಲ್ಯವಾದ ಸಮಯಕ್ಕೆ ತಲೆಬಾಗಿ ವಂದಿಸುತ್ತಾ ನಾನು ವಿರಮಿಸುತ್ತೇನೆ. ಶಿರಸಾ ನಮಾಮಿ. ನಮಸ್ಕಾರ, ಧನ್ಯವಾದಗಳು.